ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಯಾರ್ಯಾರು ಕಾಮೆಡ್ ಕೆ ಎಕ್ಸಾಮಿನೇಷನನ್ನು 12ನೇ ತಾರೀಕು ಬರೆದಿದ್ದೀರಿ ಅವರ ಎಲ್ಲ ಲಾಗಿನ್ನಲ್ಲಿ ನೀವು ಲಾಗಿನ್ ಆದಾಗ ಅದರಲ್ಲಿ ನಿಮಗೆ ನಿಮ್ಮ ಪ್ರೊವಿಷನಲ್ ಆನ್ಸರ್ ಕೀಯನ್ನು ಕೊಟ್ಟಿದ್ದಾರೆ. ಸೊ ಅಂದರೆ ಮೊನ್ನೆ ನೀವು ಏನು ಆಪ್ಷನನ್ನು ಸೆಲೆಕ್ಟ್ ಮಾಡಿದಿರಿ, ಯಾವುದು ಕರೆಕ್ಟ್ ಆಪ್ಷನ್, ಎಷ್ಟು ಮಾರ್ಕ್ಸ್ ಬಂದಿದೆ ಅನ್ನೋದನ್ನು ಕೂಡ ಅದರಲ್ಲಿ ಕೊಟ್ಟಿದ್ದಾರೆ. ಅಷ್ಟೇ ನೀವು ಮಾರ್ಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕಲ್ಲಿ. ಸೊ ಈ ರೀತಿಯಾಗಿ ನಿಮಗೆ ಕಾಮೆಡ್ ಕೆಯ ಒಂದು ಆನ್ಸರ್ ಕೀ ಏನಿದೆ ಅದು ನಿಮಗೆ ಗೊತ್ತಾಗ್ತದೆ. ನೋಡಿ, ಕಾಮೆಡ್ ಕೆದವರು ಎಷ್ಟು ಸ್ಪೀಡ್ ಅಂತ ಅಂದರೆ ಇದರಲ್ಲಿ ಗೊತ್ತಾಗ್ತದೆ ನಿಮಗೆ. 12ನೇ ತಾರೀಕು ಎಕ್ಸಾಮ್ ಮುಗಿದಿದೆ, ಇವತ್ತು 14ನೇ ತಾರೀಕು ನಿಮಗೆ ನಿಮ್ಮ ಕೀ ಆನ್ಸರ್ನ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಇರುವಂತಹ ಕೀ ಆನ್ಸರ್ ನಿಮಗೆ ರಾಂಗು ಅಂತ ಅನಿಸಿದರೆ, ಅಂದರೆ ಅವ್ರು ಕೊಟ್ಟಿರೋ ಆನ್ಸರ್ ರಾಂಗ್ ಇದೆ ಅಂತ ಅನಿಸಿದರೆ, ಸೊ ಅದಕ್ಕೆ ಅಬ್ಜೆಕ್ಷನ್ ಮಾಡೋದಕ್ಕೂ ಕೂಡ ನೀವು ಲಾಗಿನ್ ಆದಾಗ ಅಲ್ಲಿ ಅಬ್ಜೆಕ್ಷನ್ ಫಾರ್ಮ್ ಅಂತ ಬರ್ತದೆ, ಅದರಲ್ಲಿ ನೀವು ಅಬ್ಜೆಕ್ಟ್ ಮಾಡ್ಬೋದು. ಅದು 14ನೇ ತಾರೀಕು, ಇವತ್ತಿನಿಂದ 16ನೇ ತಾರೀಕಿನವರೆಗೂ ಕೂಡ ನಾವು ಅಬ್ಜೆಕ್ಷನ್ ಮಾಡ್ಬೋದು. ಅದಾದಮೇಲೆ ಫೈನಲ್ ಆನ್ಸರ್ ಕೀಯನ್ನು 12 ಗಂಟೆ 21ನೇ ತಾರೀಕಿಗೆ ಅನೌನ್ಸ್ ಮಾಡ್ತಾರೆ. 24ನೇ ತಾರೀಕಿಗೆ ನಿಮಗೆ ನಿಮ್ಮ ರ್ಯಾಂಕ್ ಕಾರ್ಡ್ ಅಥವಾ ಸ್ಕೋರ್ ಕಾರ್ಡ್ ಅವೈಲೇಬಲ್ ಆಗ್ತದೆ. 24ನೇ ತಾರೀಕಿಗೆ ನಿಮಗೆ ನಿಮ್ಮ ರ್ಯಾಂಕ್ ಕಾರ್ಡ್ ಅವೈಲೇಬಲ್ ಆಗ್ತದೆ ಅನ್ನೋದು ಗೊತ್ತಿರಲಿ. ಅದಾದ ಮೇಲೆ ಎಂಡ್ ಆಫ್ ದಿಸ್ ಮಂತ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡ್ತೀವಿ ಅನ್ನೋದನ್ನು ಕೂಡ ಇಲ್ಲಿ ಹೈಲೈಟ್ ಅವರು ಮಾಡಿರುವಂಥದ್ದು. ನಿಮಗೆ ಇಲ್ಲಿ ರೆಡ್ ಕಲರ್ಲಿ ಕಾಣಿಸ್ತಾ ಇದೆ ನೋಡಿ, ಕೌನ್ಸಿಲಿಂಗ್ ರಿಜಿಸ್ಟ್ರೇಷನ್ ವಿಲ್ ಬಿ ಸ್ಟಾರ್ಟಿಂಗ್ ಫ್ರಾಮ್ ಎಂಡ್ ಆಫ್ ಮೇ. ಅಂದರೆ ಇವರು KCETಗೋಸ್ಕರ ವೇಟ್ ಮಾಡ್ತಾ ಇರೋದಿಲ್ಲ. ಸೊ ನಿಮಗೆ KCET ರಿಸಲ್ಟ್ ಈ ಮಂತ್ ಎಂಡಲ್ಲಿ ಬರೋದೇ ಡೌಟು. ಅಂಥದ್ರಲ್ಲಿ ಇವರು ರಿಸಲ್ಟು ಕೂಡ ಕೊಟ್ಬಿಟ್ಟು ಕೌನ್ಸಿಲಿಂಗನ್ನು ಕೂಡ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೀವು ಹೇಳ್ಬೋದು, ಸರ್ ಇದರ ಡಿಸ್ಅಡ್ವಾಂಟೇಜ್ ಆಗ್ತದಲ್ಲ ನಮಗೆ ಅಂಥೇಳಿ. ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಹುಡುಗರಿಗೆ, ಬಟ್ ಕಾಲೇಜವರಿಗೆ, ಕಾಮೆಡ್ ಕೆದವರಿಗೆ ಅಂದರೆ ಪ್ರೈವೇಟ್ ಕಾಲೇಜವರಿಗೆ ಇದು ಅಡ್ವಾಂಟೇಜೇ. ಓಕೆ, ಸೊ ಅರ್ಥ ಆಗೋರಿಗೆ ಅದು ಅರ್ಥ ಆಗಿರ್ತದೆ. ಅದಕ್ಕೆ ನೀವು ಏನೇ ಹೇಳಿದರೂ ಕೂಡ ಅವ್ರೇನು ಮಾಡ್ತಾರೆ, ನನಗೆ ಬೇಕು ಅಂದರೆ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಇಲ್ಲ ಅಂದರೆ ಇಲ್ಲ ಅಷ್ಟೇ. ಬಟ್ ನಿಮ್ಮ ಒಂದು ಲಾಗಿನ್ನಲ್ಲಿ ಇವತ್ತು ರ್ಯಾಂಕ್ ಕಾರ್ಡನ್ನು ಅಂದರೆ ಪ್ರೊವಿಷನಲ್ ಕೀಯನ್ನು ಕೊಟ್ಟಿದ್ದಾರೆ. ಅಬ್ಜೆಕ್ಷನ್ ಏನಾದರೂ ಮಾಡಬೇಕು ಅಂತಂದರೆ ಮಾಡ್ಬೋದು. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.